ಮತ್ತೊಮ್ಮೆ ಮಗದೊಮ್ಮೆ ನನ್ನ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಸೊ ನಾನು ಇವಾಗಿರೋದು ಬ್ಯಾಂಗ್ಳೂರ್ ಏರ್ಪೋರ್ಟಲ್ಲಿ. ಸೊ ಏರ್ಪೋರ್ಟಲ್ಲಿ ಏನು ಮಾಡ್ತಾ ಇದ್ದೀನಿ, ಆಬ್ವಿಯಸ್ಲಿ ಟ್ರಿಪ್ಪಿಗೆ ಹೋಗ್ತಾ ಇದ್ದೀನಿ. ಬರ್ಡೇ ಸೋಲೋ ಟ್ರಿಪ್, ಎಲ್ಲಿಗೆ ಗೊತ್ತಾಗುತ್ತೆ. ಸೊ ನಾನಿವಾಗ ಇರೋದು ಲಾಂಜಲ್ಲಿ. ಸೊ ಬನ್ನಿ, 12 o'clock ಅಂತೂ ಆಗೋಯ್ತು, ಕೇಕ್ ಕಟ್ ಮಾಡೋಣ. Happy birthday! राजीव गांधी सीलिंग सीलिंग ओके। तो रास्ता 1 घंटे का जाता है, 20 मिनट में जाएगा। ओह, वैसे घूम के जाना पड़ता है। हाँ अगर 20 मिनट में आ जाएगा। ओके गाइस, दिस इज राजीव गांधी सीलिंग. ಗಾಯ್ಸ್, ಇದು ಸಿದ್ಧಿವಿನಾಯಕ್ ಟೆಂಪಲ್. ನಿಮಗೆ ಕಾಣಿಸ್ತಿಲ್ಲ ಕರೆಕ್ಟಾಗಿ, ಬಿಕಾಸ್ ಇಲ್ಲಿ ಫುಲ್ ಸೀಟು ಇದೆ. ಸೊ ಇದ್ರ ಒಳಗಡೆ ಹೋಗ್ತಿರೋದೀಗ ನಾವು, ಬಟ್ ಇಲ್ಲಿ ಒಳಗಡೆ ವಿಡಿಯೋ ಮಾಡೋಂಗಿಲ್ಲ. ಸೊ ಹೊರಗಡೆಯಿಂದ ನೋಡ್ಕೊಳ್ಳಿ. ದಿಸ್ ಇಸ್ ಸಿದ್ಧಿವಿನಾಯಕ್ ಟೆಂಪಲ್. ತಿಂದು ನೆಕ್ಸ್ಟ್ ಇವಾಗ ಹೋಗ್ತಾ ಇರೋದು ಮಹಾಲಕ್ಷ್ಮಿ ಟೆಂಪಲ್ಗೆ. ಸೊ ಇವರೇ ನಮ್ಮ ಗೈಡ್ ಮುಂದೆ ಇರೋರು. भैया, आपका नाम क्या है? मेरा नाम स्वामी. स्वामी. चाय. ये तो मुंबई ना, मैं डिप्टी सीएम के घर पे काम करता था. कहाँ पे? डिप्टी सीएम हमारा होटल. हाँ. हो गया. अभी कौन सा मंदिर जा रहे हैं? महालक्ष्मी टेंपल ना. उधर क्या, मैं 5 साल काम किया था. हाँ. अभी तिरुपति को मंदिर से भगवान का आदमी आता ना, उनके घर पर आता. ओके. वो नाम पे स्वामी है. मेरा नाम ओरिजिनल नाम लक्ष्मी नारायण. लक्ष्मी नारायण. और स्वामी के नाम पे सब हो रहा है. ಸೊ ನೋಡ್ಬೋದು ಗಾಯ್ಸ್, ಎಲ್ಲ ಶಾಪ್ಸ್ಗಳಿದೆ. दसरा टाइम पे घर रहेगा. अच्छा, ये पूरा भरा रहेगा. ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಮಹಾಲಕ್ಷ್ಮಿ ಟೆಂಪಲ್.
ಅಷ್ಟು ಪ್ರಿಟ್ಟಿಯಾಗಿದೆ. ನಾನೊಂದು ತಗೊಂಡೆ ಗಾಯ್ಸ್. ಇದು ಲತಾ ಮಂಗೇಶ್ಕರ್ ಅವರ ಮನೆ ಅಂತ, ಇದು ವೈಟ್ ಹೌಸು. ಸೊ ನೋಡಿ, ಸೊ ಮುಂಬೈಲಿ ಮೇನ್ಲಿ ಎಲ್ಲಾನು ಅಪಾರ್ಟ್ಮೆಂಟ್ಸ್ ಇದೆ. ಸಿಂಗಲ್ ಹೌಸು, ಇಂಡಿಪೆಂಡೆಂಟ್ ಹೌಸ್ಗಳು ನಿಮಗೆ ಸಿಗಲ್ಲ. ಸೊ ಎಲ್ಲ ಇರೋದು ಈ ಥರ ಅಪಾರ್ಟ್ಮೆಂಟ್ಸ್. ತುಂಬ ಬಿಸಿಲಿದೆ, ನಡ್ಕೊಂಡು ಹೋಗ್ತಾ ಇದ್ದೀನಿ. ಇದೇ ನಮ್ಮ ಟಿ ಟಿ, ಅವರೇ ನಮ್ಮ ಟ್ರಾವೆಲರ್ ಗೈಡು. ಇದೇ ನಾನು. ಗಾಯ್ಸ್, ದಿಸ್ ಇಸ್ ದ ತಾಜ್ ಹೋಟೆಲ್, ನೋಡ್ತಾ ಇರ್ಬೋದು. ಸೊ ಇಲ್ಲಿದೆ ಗೇಟ್ ವೇ ಆಫ್ ಇಂಡಿಯಾ. ತುಂಬ ರಶ್ ಇದೆ, ನೋಡೋಣ. हाँ 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 ठीक है ठीक है. नहीं नहीं सही है. So this is Gateway of India. ಸೊ ಗಾಯ್ಸ್, ಊಟಕ್ಕೆ ಅಂತ ಉಡುಪಿ ಶ್ರೀಕೃಷ್ಣದಲ್ಲಿ ನಿಲ್ಲಿಸಿದ್ರು. ಊಟ ಮಾಡಿದ್ವಿ. ಈಗ ನೆಕ್ಸ್ಟು ಮುಂಬೈಯಿಂದ ನಾವು ಹೊರಟಿದ್ದೀವಿ. ಸೊ ಫುಲ್ ಒಳ್ಳೆ ನಿದ್ದೆ ಮಾಡಿದೆ ಟಿ ಟಿಲಿ. ಸೊ ನೆಕ್ಸ್ಟು ಹೋಗ್ತಿರೋ ಡೆಸ್ಟಿನೇಷನ್ ಯಾವ ಟೆಂಪಲ್ಗೆ ಅಂತ ನಿಮಗೆ ತೋರಿಸ್ತೀವಿ. ಓಕೆ, ಸೊ ನೆಕ್ಸ್ಟು ನಾವು ಊಟ ಮುಗಿಸಿ ತೋರಿಸಿದಾಗೆ ನಾವು ಹೋಗಿದ್ದು ತ್ರಿಂಬಕೇಶ್ ಜ್ಯೋತಿರ್ಲಿಂಗ ಟೆಂಪಲ್ಗೆ. ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಫೋನ್ ಸ್ವಿಚ್ ಆಫ್ ಆಗೋಯಿತು. ಸೊ ನಾನು ಯಾವುದು ವ್ಲಾಗ್ನ ಅಲ್ಲಿ ಕವರ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ವರ್ಸ್ಟ್ ಪಾರ್ಟ್ ಏನಿತ್ತು ಅಂತಂದರೆ, ನಾವು VIP ದರ್ಶನ ತೊಗೊಳಕ್ಕಾಗಲಿಲ್ಲ. ಅದರಾಗಿ ಸರಿ ಜನರಲ್ ಕಮ್ಮಿ ಇದ್ದಾರಲ್ಲ ಜನ ಅಂದ್ಬಿಟ್ಟು ಹೋಗಿ ನಿಂತ್ಕೊಂಡಿದ್ವಿ. ಬಟ್ ನೋಡಿದ್ರೆ ಆಲ್ಮೋಸ್ಟ್ ನಮಗೆ 3.5 hours ಕ್ಯೂವಲ್ಲಿ ನಿಂತ್ಕೋಬೇಕಿತ್ತು. ಸೊ ಎಲ್ಲರೂ ಪಾಪ ಸುಸ್ತಾಗಿ ಬಂದು ಎಲ್ಲ ಮಲ್ಕೊಬಿಟ್ವಿ. ಸೊ ನೆಕ್ಸ್ಟ್ ಡೆಸ್ಟಿನೇಷನ್ ರೀಚ್ ಆಗಬೇಕಾಗಿತ್ತು ನಾವು 10 o'clockಗೆ ನಮ್ಮ ಹೋಟೆಲ್ ಚೆಕ್-ಇನ್ ಆಗೋದಕ್ಕೆ. ಬಟ್ ಕ್ಯೂ ಇದ್ದಿದ್ದರಿಂದ 3.5 ಗಂಟೆ ಕ್ಯೂವಲ್ಲಿ ನಿಂತ್ಕೊಂಡು ಲೇಟ್ ಆಗಿದ್ದರಿಂದ ನಾವು ಹೋಗಿ ಹೋಟೆಲ್ ರೀಚ್ ಆಗಿದ್ದೇ ನಾವು ಆಲ್ಮೋಸ್ಟ್ ರಾತ್ರಿ 2:30 ಆಗೋಗಿತ್ತು. ಸೊ ಹೋದ ತಕ್ಷಣ ಚೆನ್ನಾಗಿ ಚಾರ್ಜ್ಗೆ ಹಾಕ್ಬಿಟ್ಟು ನಿದ್ದೆ ಮಾಡಿಬಿಟ್ಟೆ ನಾನು. ಸೊ ಮುಂದೆ ಏನಾಗುತ್ತೆ ನೋಡಿ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಸೊ ನಾನೀಗ ಸೀರೆ ಹಾಕ್ಕೊಂಡಿದ್ದೀನಿ. ಸೊ ನಾವಿವಾಗ ಇರೋದು ಶಿರ್ಡಿಯಲ್ಲಿ. ಸೊ ನಿನ್ನೆ ರಾತ್ರಿ ಬಂದು ರೂಮ್ ಚೆಕ್-ಇನ್ ಆಗೋಷ್ಟರಲ್ಲಿ 2:30 ಆಗೋಗಿತ್ತು ರಾತ್ರಿ. ಆಮೇಲೆ ಎಷ್ಟು ಬೇಜಾರಾಗ್ತಿದೆ ಅಂದರೆ, ತ್ರಿಂಬಕೇಶ್ವರ್ಗೆ ಹೋದಾಗ ನನ್ನ ಫೋನ್ ಸ್ವಿಚ್ ಆಫ್ ಆಗೋಗಿತ್ತು. ಅಲ್ಲಿ ದರ್ಶನ ಆಗೋಕ್ಕೆ 3.5 ಗಂಟೆ ಕ್ಯೂವಲ್ಲಿ ನಿಂತಿದ್ವಿ ನಾವು. ಸೊ ಇಟ್ ವಾಸ್ ವೆರಿ ಮೆಮೊರಿಫುಲ್. ಅದೇ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಬಟ್ ಮೊಬೈಲ್ ಆಫ್ ಆಗೋಯಿತು. ನನಗೆ ಅಪ್ಪ ಅಮ್ಮ ಎಲ್ಲ ಫುಲ್ ಗಾಬರಿ ಆಗೋಗಿದ್ರು. ಬಿಕಾಸ್ ಒಬ್ಬಳೇ ಬಂದಿದ್ದೀನಿ, ಯಾರು ಕಾಲ್ ಮಾಡಲಿ. ಆಮೇಲೆ ಯಾರೋ ಒಬ್ಬರು ಇದ್ದರು ನಮ್ಮ ಬ್ಯಾಚಲ್ಲಿರೋರು. ಸೊ ಅವ್ರು ಫೋನ್ ಇಸ್ಕೊಂಡು ಹೇಳಿದೆ ಹಿಂಗೆ ಸ್ವಿಚ್ ಆಫ್ ಆಗಿದೆ ಅಂತ. ಸೊ 2:30ಗೆ ಬಂದು ನಾನು ನನ್ನ ರೂಮ್ನ ಚೆಕ್-ಇನ್ ಮಾಡಿ ಈಗ ಚೆಕ್ಔಟ್ ಮಾಡ್ತಾ ಇದ್ದೀನಿ. ಸೊ ನನ್ನ ಬ್ಯಾಗ್ ರೆಡಿ ಆಗಿದೆ. ಎಸ್, ಸೊ ಇವಾಗ ಹೋಗಿ ಶಿರ್ಡಿ ದರ್ಶನ ಮಾಡೋಣ, ಬನ್ನಿ. ಸೊ ಗೈಸ್, ಬ್ರೇಕ್ಫಾಸ್ಟ್ ಏನೇನಿದೆ? ಉತ್ತಪ್ಪಮ್ ಇದೆ, ಪೋಹ ಇದೆ, ಉಪ್ಮಾ ಇದೆ, ಬೋಂಡಾ ಇದೆ, ಇದೇನಿದೆ, ಪೂರಿ ಇದೆ, ಪೂರಿಗೆ ಬಾಜಿ ಇದೆ, ಸಾಂಬಾರಿದೆ, ಇಡ್ಲಿ ಇದೆ, ನನ್ನ ಬ್ರೆಡ್ ರೆಡಿ ಇದೆ, ಜ್ಯೂಸ್, ಚಟ್ನೀಸ್ ಆ್ಯಂಡ್ ಸಮಥಿಂಗ್. ದಿಸ್ ಈಸ್ ಮೈ ಬ್ರೇಕ್ಫಾಸ್ಟ್ ಗೈಸ್. ಸೊ ಗೈಸ್, ತಿಂಡಿ ತಿನ್ನೋಣ.
ತಿಂಡಿನ ಎಸ್ ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿದೆ ಅಂತ. ತಿಂಡಿ ತಿಂದ್ಬಿಟ್ಟು ಸಿಗ್ತೀನಿ. ಎಷ್ಟು ಬೇಜಾರಾಗ್ತಿದೆ ಅಂತಂದರೆ ಸ್ವಿಮ್ಮಿಂಗ್ ಪೂಲ್ ಇತ್ತು, ಬೆಳಿಗ್ಗೆ ಎದ್ದು ಸ್ವಿಮ್ಮಿಂಗ್ ಮಾಡ್ಬೋದಿತ್ತು. ನಾನೊಂದು ರೌಂಡು ಒಬ್ಬಳೇ ಬಂದಿದ್ದೀನಿ, ನಾನು ಒಬ್ಬಳೇ ರೆಡಿ ಆಗಿರೋದು, ಇನ್ನು ಯಾರಿಗೂ ರೆಡಿ ಆಗಿಲ್ಲ. 8 ಜನ ಫ್ಯಾಮಿಲಿಯವ್ರು ಬಂದಿದ್ರು ನನ್ನ ಜೊತೆ. ನಮ್ಮ ಗೈಡ್ ಬಂದು ಬೆಳಿಗ್ಗೆ ಎಬ್ಬಿಸಿದ್ರು ಒಂದು 8:30 ಹಂಗೆ. ಈಗ ಟೈಮ್ ಬಂದು 9:15. 1 ಅವರ್ ರೆಡಿನೂ ಆಗಿದ್ದೀನಿ, ತಿಂಡಿನೂ ತಿಂದಿದ್ದೀನಿ. ಅದು ತಲೆ ಸ್ನಾನ ಮಾಡಿ ಕೂದಲು ಒಣಗಿಸ್ಕೊಂಡಿಲ್ಲ ಗೈಡ್. ಬೇಜಾರಾಗ್ತದೆ, ಏನು ಮಾಡೋದು. ನಾನು ಬೇಜಾರಾಗ್ತಿರೋದು ಇನ್ನೂ ಏನು ಅಂತಂದರೆ ಸ್ವಿಮ್ಮಿಂಗ್ ಪೂಲ್ ಇತ್ತು, ಆಟ ಆಡಲಿಲ್ಲ ನಾನು ಇತ್ತು. ನಮ್ಮ ಟಿ. ಸೊ ಈಗ ಎಲ್ಲ ಸಾಯಿಬಾಬಾ ದರ್ಶನ ಮುಗಿಸ್ಕೊಂಡು ಇಲ್ಲೇ ಕಬ್ಬನ್ ಜ್ಯೂಸ್ ಕುಡಿಯೋಣ ಅಂತ ನಿಲ್ಲಿಸಿದ್ದಾರೆ. ಸೊ ಈಗ ಕಬ್ಬನ್ ಜ್ಯೂಸ್ ಮಾಡುವ ಇದು ಆ ಕಡ್ಡಿನ ತಳ್ಳಿದಾಗ ಅದು ಪ್ರೆಸ್ ಆಗ್ತಿದೆ ಪ್ರೆಷರ್ಗೆ. ಸೊ ಅದರಿಂದ ಕಬ್ಬನ್ ಜ್ಯೂಸ್ ಮಾಡ್ತಿದ್ದಾರೆ. ಹಾಂ, ಥ್ಯಾಂಕ್ ಯು. ಹಾ, ಇದಕ್ಕ ಜ್ಯೂಸ್ಗ ಗೊತ್ತಿಲ್ಲ. ಹೌದು, ನಿಜ, ಫ್ರೆಶ್ ಆಗಿತ್ತು. ಹೌದು. ನಿಮ್ ತೋಟದಲ್ಲೂ ಬೆಳೆಸ್ತೀರಾ ಕಬ್ಬು? ಈ ತೋಟ ಇದೆಯಾ ನಿಮ್ದು? ಆಲೆ ಹಾಕಿ ಬೆಲ್ಲ ಬೇಯಿಸಿ ಎಲ್ಲ ಮಾಡಿದ್ವಿ. ಆದ್ರೆ ಇವಾಗೆಲ್ಲ ನಿನ್ನ ಹೆಸರು ಗೊತ್ತಾಗ್ಲಿಲ್ಲ. ಗಾಯ್ಸ್, ಇಲ್ಲಿ ನಾನು ಬಂದಿರೋ ಟ್ರಿಪ್ಪಲ್ಲಿ ನನ್ನ ಫ್ರೆಂಡ್ಸ್ ಆಗಿರೋರು. ನಿನ್ನ ಹೆಸರೇನು? ನಿಂದು? ಓಕೆ. ಸೊ ಎಲ್ಲ ಜೋಕಾಲ ಆಡ್ತಾ ಇದ್ದಾರೆ. ಸೊ ಕಬ್ಬನ ಹಣ್ಣು ಕುಡಿದ್ವಿ. ಸೊ ಈಗ ಊಟಕ್ಕೆ ಹೊರಡಬೇಕು. ಹೊಟ್ಟೆ ಹಚ್ಚುತ್ತಿದ್ಯಾ? ಓಕೆ. ಸೊ ಗಾಯ್ಸ್, ಊಟಕ್ಕೆ ಹೊರಡೋಣ. ಹೊಟ್ಟೆ ತುಂಬ ನನಗೂ ಹಚ್ತಾ ಇದೆ. ಆಯ್ತು, ಇವಾಗ ಸಾಂಗ್ ಹಾಕ್ಸಿ, ಡ್ಯಾನ್ಸ್ ಆಡಿ ಡ್ಯಾನ್ಸು. ಸೊ ಊಟಕ್ಕೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ. ಇಲ್ಲೊಂದೆರಡು ಫೋಟೋ ತೆಗೆಸ್ಕೊಳ್ಳೋಣ. ತುಂಬ ಬಿಸಿಲಿದೆ. ಸೊ ಎಸ್, ಊಟ ಮಾಡೋಣ. ಊಟ ಮಾಡಿಕೊಂಡು ನೆಕ್ಸ್ಟ್ ಎಲ್ಲಿಗೆ ಅಂತ ಹೋಗೋಣ. ಸೊ ನೋಡಿ, ಹಿಂಗಿದೆ. ಸೊ ಗಾಯ್ಸ್, ನಾವೀಗ ನೆಕ್ಸ್ಟ್ ಊಟ ಮುಗಿಸಿ ಬಂದಿರೋದು ಶನಿ ಟೆಂಪಲ್ಗೆ. ಸೊ ಶನಿ ಟೆಂಪಲ್ ಸಾಯಿ ಮಂದಿರಿಂದ ನಮಗೆ ಆಲ್ಮೋಸ್ಟ್ ನಾವು 12:30 ಹಂಗೆ ಹೊರಟಿದ್ದು. ಈಗ ಆಲ್ಮೋಸ್ಟ್ 4:30 ಆಗ್ತಿದೆ ಊಟ ಮುಗಿಸಿ ಬರೋಷ್ಟರಲ್ಲಿ.
ಸೊ ಬನ್ನಿ ಹೋಗೋಣ, ದರ್ಶನ ಮಾಡೋಣ. ಸೊ ಗೈಸ್, ಇದು ದೇವರು, ಬಟ್ ಒಂದು ವಿಗ್ರಹ ಇಲ್ಲ, ಬಟ್ ಕಲ್ಲಿದೆ. ಅದ್ರದ್ದೇನು ಹಿಸ್ಟ್ರಿ ಅಂತ ಕೇಳಿ ನೋಡಬೇಕು. ಮೈಸೂರು ರೀಚ್ ಆಗಿ ನನ್ನ ಫ್ರೆಂಡ್ಸ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬರ್ಡೇ ಸೆಲೆಬ್ರೇಟ್ ತನು ಹಾಯ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಓನ್ ಮಾರಾಮಿ. ಸೋನು ಬಾಯ್ ಬಾಯ್. ಓನ್ ಬಂಗಾರಿ.